ಬಿಗ್ ಬಾಸ್ ಮನೆಯಲ್ಲಿ ಕಾವ್ಯ ಶೈವ ಮತ್ತು ಗಿಲ್ಲಿ ನಟ ನಡುವಿನ ಸ್ನೇಹವು ಆರಂಭದ ದಿನಗಳಿಂದಲೂ ಗಮನ ಸೆಳೆಯಿತು. ಗಿಲ್ಲಿ ಕಾವ್ಯಳನ್ನ ರೇಗಿಸೋದು, ತರ್ಲೆ ಮಾಡೋದು ಇವೆಲ್ಲವೂ ಕಾವ್ಯ ಅವರನ್ನ ಆರಂಭದಲ್ಲಿ ಸಂತೋಷ ಪಡಿಸಿದರು. ನಂತರ ಅದು ಅವರ ಗೇಮ್ಗೆ ಅಡ್ಡಿಯಾಗುತ್ತಿದೆ ಎಂದು ಕಾವ್ಯ ಭಾವಿಸಿದರು. ಇತ್ತೀಚೆಗೆ ಗಿಲ್ಲಿ ಜೊತೆ ಕಾವ್ಯ ಶೈವ ಸರಿಯಾಗಿ ಮಾತು ಕೂಡ ಆಡ್ತಿಲ್ಲ. ಗಿಲ್ಲಿ ಏನೇ ಮಾಡಿದ್ರು ಕಾವ್ಯ ಶೈವಾಗೆ ಇಷ್ಟ ಆಗುತ್ತಿಲ್ಲ. ಹೀಗಾಗಿ ಇಬ್ಬರು ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಿದ್ದಾರೆ. ಹೌದು, ಇತ್ತೀಚೆಗೆ ಹಲವು ಬಾರಿ ಗಿಲ್ಲಿ ನನ್ನನ್ನ ರೇಗಿಸಬೇಡ, ನನಗೆ ಇಷ್ಟ ಆಗಲ್ಲ, ನನಗೆ ಇರಿಟೇಟ್ ಮಾಡಬೇಡ ಅಂತೆಲ್ಲ ಕಾವ್ಯ ಶೈವ ಗಿಲ್ಲಿಗೆ ಹೇಳುತ್ತಿದ್ದರು. ಆದರೆ ಗಿಲ್ಲಿ ಮಾತ್ರ ಕ್ಯಾರೆ ಎನ್ನದೆ ಮತ್ತೆ ಅದೇ ಚಾಳಿಯನ್ನ ಮುಂದುವರೆಸಿದ್ದರು. ಆದರೆ ಇನ್ನು ಮುಂದೆ ಬಹುಶಃ ಇದು ಕಂಟಿನ್ಯೂ ಆಗೋದಕ್ಕೆ ಚಾನ್ಸ್ ಇಲ್ಲ ಅಂತ ಕಾಣುತ್ತೆ. ಇನ್ನು ಕಾವ್ಯ ಶೈವ ಕೂಡ ಕಿಚ್ಚ ಸುದೀಪ್ ಮುಂದೆಯೇ ಗಿಲ್ಲಿಗೆ ವಾರ್ನಿಂಗ್ ಅನ್ನ ಕೊಡ್ತಾರೆ. ಗಿಲ್ಲಿಗೆ ರೇಗಿಸೋದಕ್ಕೆ ನಾನೇ ಚಾನ್ಸ್ ಕೊಟ್ಟ ಹಾಗೆ ಇತ್ತು, ಅದನ್ನ ಶುರುವಿನಲ್ಲೇ ನಾನು ಸ್ಟಾಪ್ ಮಾಡಿದ್ರೆ ಇವತ್ತು ಇಷ್ಟು ಟ್ರಾವೆಲ್ ಆಗ್ತಿರ್ಲಿಲ್ಲ. ಗಿಲ್ಲಿ ಈ ತರ ಎಲ್ಲ ರೇಗಿಸಬೇಡ, ಅದು ನನಗೆ ಇಷ್ಟ ಆಗಲ್ಲ ಅಂತ ಕಿಚ್ಚ ಸುದೀಪ್ ಮುಂದೆನೆ ಕಾವ್ಯ ಗಿಲ್ಲಿಗೆ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಆದ್ರೆ ಈ ಮಾತನ್ನ ಕೇಳಿ ಗಿಲ್ಲಿಗೆ ಬೇಜಾರಾಗಿದ್ದಂತೂ ಸತ್ಯ. ಇತ್ತೀಚೆಗೆ ಗಿಲ್ಲಿಯನ್ನು ಅವಾಯ್ಡ್ ಮಾಡುತ್ತಿದ್ದ ಕಾವ್ಯ ಶೈವ ಅವರು ಬೇಕಾದಾಗ ಯೂಸ್ ಮಾಡಿಕೊಳ್ತಾರೆ ಎಂಬ ಆರೋಪ ಕೇಳಿ ಬಂದಿದೆ. ಅಶ್ವಿನಿ ಗೌಡ ಅವರು ಯಾವ ಗಳಿಗೆಯಲ್ಲಿ ಕಾವ್ಯ ಶೈವ ಅವರನ್ನ ಫ್ರೀ ಪ್ರಾಡಕ್ಟ್ ಅಂತ ಹೇಳಿದರೋ ಅದನ್ನ ಅವರು ಅಲ್ಲಿಂದ ಇಲ್ಲಿಯವರೆಗೆ ಕಾಪಾಡಿಕೊಂಡು ಬಂದಿದ್ದಾರೆ. ಕಾವ್ಯ ಶೈವ ಮೇಲೆ ಗಿಲ್ಲಿ ಅಭಿಮಾನಿಗಳು ಮುನಿಸಿಕೊಂಡಿದ್ದಾರೆ. ಈ ಮುನಿಸಿಗೆ ಕಾರಣ ಏನಪ್ಪಾ ಅಂದ್ರೆ ಟವರ್ ಟಾಸ್ಕ್ ನಲ್ಲಿ ಕೂಡ ಕಾವ್ಯ ಅವರು ಗಿಲ್ಲಿಗೆ ಬೆಂಬಲ ಕೊಡ್ತೀಯಾ ಅಂತ ಹೇಳಿದ್ರು. ಗಿಲ್ಲಿಗೆ ಮೈ ತುಂಬಾ ಜ್ವರ, ವಾಂತಿ, ಗಿಲ್ಲಿಗೆ ಫಿಸಿಕಲ್ ಟಾಸ್ಕ್ ಆಡೋಕೆ ಆಗೋದಿಲ್ಲ ಅಂತ ಎಲ್ಲರೂ ಹೇಳ್ತಾ ಇದ್ರು ಕೂಡ ಗಿಲ್ಲಿ ಅದನ್ನೇ ಚಾಲೆಂಜ್ ಆಗಿ ತಗೊಂಡು ಕಾವ್ಯ ಗೆಲ್ಲಲು ಸಹಾಯ ಮಾಡಿದ್ರು. ಇದರಿಂದ ಕಾವ್ಯ ಗೆದ್ರು ಕೂಡ ಗಿಲ್ಲಿಗೆ ಏನೂ ಸಿಗ್ಲಿಲ್ಲ. ಆಟದ ವೇಳೆ ಗಿಲ್ಲಿ ಬೇಗ ಓಡ್ತಿಲ್ಲ, ಸ್ವಿಮ್ಮಿಂಗ್ ಪೂಲಿಗೆ ಜಿಗಿಯುತ್ತಿಲ್ಲ, ಕೋಲು ಎತ್ತಿಕೊಂಡು ಬರ್ತಿಲ್ಲ ಎಂದು ಕಾವ್ಯ ಶೈವ ಕೂಗಾಡಿದ್ದಾರೆ, ಕಿರುಚಿದ್ದಾರೆ. ಆ ಹಾವಭಾವಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿವೆ. ಕೆಟ್ಟ ಪ್ರಪಂಚ, ಬೇಕಾದಾಗ ಯೂಸ್ ಮಾಡಿಕೊಳ್ತಾರೆ ಎಂದು ಕಾವ್ಯ ಅವರನ್ನು ಟ್ರೋಲ್ ಮಾಡಲಾಗ್ತಿದೆ. ಗಿಲ್ಲಿಗೆ ಹುಷಾರಿಲ್ಲದೆ ಇದ್ದಾಗ ಗಿಲ್ಲಿಯನ್ನ ನೋಡ್ಕೊಂಡಿದ್ದು ರಕ್ಷಿತಾ ಶೆಟ್ಟಿ. ಆದ್ರೆ ಕಾವ್ಯ ಒಂದು ಸಾರಿನೂ ಬಂದು ಹೇಗಿದ್ಯಾ ಅಂತ ಕೇಳಲಿಲ್ಲ. ಬರೀ ಟಾಸ್ಕ್ ಆಡುವಾಗ ಮಾತ್ರ ಗಿಲ್ಲಿ ಬೇಕಾಗಿತ್ತು. ಅದಾದ್ಮೇಲೆ ಗಿಲ್ಲಿನ ತಿರುಗು ನೋಡ್ಲಿಲ್ಲ. ಇದರಿಂದಾಗಿ ಕಾವ್ಯ ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಿದ್ದಾರೆ. ಬೇಕಂದಾಗ ಗಿಲ್ಲಿನ ಯೂಸ್ ಮಾಡ್ಕೊಂಡು ಬಿಟ್ಲು ಅಂತ ಟ್ರೋಲ್ ಆಗ್ತಿದ್ದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 12 ದಿನದಿಂದ ದಿನಕ್ಕೆ ಹೊಸ ತಿರುವುಗಳನ್ನ ಪಡೆದುಕೊಳ್ಳುತ್ತಿದೆ. ಆಟದ ಜೊತೆಗೆ ಮನೆಯೊಳಗಿನ ಸಂಬಂಧಗಳು, ಮನಸ್ತಾಪಗಳು ಕೂಡ ವೀಕ್ಷಕರ ಗಮನ ಸೆಳೆಯುತ್ತಿವೆ. ಇತ್ತೀಚೆಗೆ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ, ಕಾವ್ಯ ಶೈವ ಮತ್ತು ರಕ್ಷಿತಾ ಶೆಟ್ಟಿ ನಡುವೆ ನಡೆಯುತ್ತಿರುವ ಘಟನೆಗಳು ಮತ್ತೆ ಹಾಟ್ ಟಾಪಿಕ್ ಆಗಿವೆ. ಈ ಮನಸ್ತಾಪದ ಬಳಿಕ ಗಿಲ್ಲಿ ಪದೇ ಪದೇ ಕಾವ್ಯ ಬಳಿ ಹೋಗಿ ಕ್ಷಮೆ ಕೇಳುತ್ತಿದ್ದಾರೆ. ಆದರೆ ಕಾವ್ಯ ಮನಸ್ಸು ಇನ್ನೂ ಸರಿ ಹೋದಂತಿಲ್ಲ. ಈ ಎಲ್ಲವನ್ನು ಗಮನಿಸಿದ ರಕ್ಷಿತಾ ಶೆಟ್ಟಿ ಒಬ್ಬ ಒಳ್ಳೆಯ ಸ್ನೇಹಿತೆಯಾಗಿ ಗಿಲ್ಲಿಗೆ ಕೆಲವು ಬುದ್ಧಿ ಮಾತುಗಳನ್ನ ಹೇಳಿದ್ದಾರೆ. ನನ್ನ ಜೊತೆ ಮಾತಾಡಿ, ನನಗೆ ಲವ್ ಮಾಡು, ಗೆಳೆತನ ಮಾಡು, ಸಮಯ ಕೊಡು ಅಂತ ಯಾರಿಗೂ ಒತ್ತಾಯ ಮಾಡಬೇಡಿ. ಯಾರಾದರೂ ನಿಮ್ಮನ್ನು ಬಲವಂತವಾಗಿ ಇಷ್ಟಪಡಬೇಕು ಎಂದು ನೀವು ಒತ್ತಾಯಿಸಿದರೆ ಅದರಲ್ಲಿ ಸ್ವಾಭಿಮಾನ ಕಳೆದುಕೊಳ್ಳುವ ಸಾಧ್ಯತೆ ಇರುತ್ತದೆ. ನೀವು ಒಬ್ಬರಿಗೆ 100% ಕೊಟ್ಟರೂ ಅವರು ನಿಮಗೆ ಕೇವಲ 10% ಸಮಯ ಕೊಡಬಹುದು. ಆದರೆ ಯಾರು ನಿಮ್ಮನ್ನು ನಿಜವಾಗಿಯೂ ಇಷ್ಟಪಡ್ತಾರೋ ಅವರಿಗೆ ನೀವು 10% ಕೊಟ್ಟರೂ ಅವರು ನಿಮಗೆ 200% ವ್ಯಾಲ್ಯೂ ಕೊಡ್ತಾರೆ ಎಂದು ರಕ್ಷಿತಾ ಹೇಳಿದ್ದಾರೆ. ಈ ಮಾತು ಗಿಲ್ಲಿಗೆ ಮಾತ್ರವಲ್ಲ, ಮನೆ ಮಂದಿಯಲ್ಲಿರುವ ಎಲ್ಲರಿಗೂ ಒಂದು ಪಾಠದಂತಿತ್ತು. ಇನ್ನು ರಕ್ಷಿತಾ ಶೆಟ್ಟಿ ಅವರಿಗೆ ಗಿಲ್ಲಿ ತರಹದ ಹುಡುಗ ಇಷ್ಟ ಎಂಬ ವಿಷಯವನ್ನು ಅವರು ಈ ಹಿಂದೆ ಹಲವು ಬಾರಿ ಬಹಿರಂಗವಾಗಿ ಹೇಳಿಕೊಂಡಿದ್ದಾರೆ. ಈಗ ಮತ್ತೆ ಗಿಲ್ಲಿ ಮತ್ತು ಕಾವ್ಯ ವಿಚಾರದಲ್ಲಿ ರಕ್ಷಿತಾ ಹೇಳಿದ ಮಾತುಗಳು ಸಂಬಂಧಗಳಲ್ಲಿ ಸ್ವಾಭಿಮಾನ ಮತ್ತು ವ್ಯಾಲ್ಯೂ ಎಷ್ಟು ಮುಖ್ಯ ಅನ್ನೋದನ್ನ ನೆನಪಿಸಿವೆ. ಇನ್ನು ಇತ್ತೀಚೆಗಷ್ಟೇ ತಮ್ಮ ಡ್ರೀಮ್ ಬಾಯ್ ಹೇಗೆ ಇರಬೇಕು ಅಂತ ಹೇಳಿಕೊಂಡಿದ್ದ ರಕ್ಷಿತಾ ಅವರು, ನನ್ನ ಡ್ರೀಮ್ ಬಾಯ್ ಹೇಗಿರಬೇಕಂದ್ರೆ ಕಾಮಿಡಿಯಾಗಿ ಇರಬೇಕು, ಗಿಲ್ಲಿ ರೀತಿ ಇರಬೇಕು ಎಂದು ಗಿಲ್ಲಿಗೆ ಇಂಡೈರೆಕ್ಟ್ ಆಗಿ ಹೇಳಿದಂತೆ ಇದೆ. ಕಾಮಿಡಿ ಮಾಡೋರು ಎಂದರೆ ನನಗೆ ಇಷ್ಟ ಎಂದು ಕೊನೆಗೆ ಟ್ವಿಸ್ಟ್ ಕೊಟ್ಟಿದ್ದಾರೆ. ನಾನು ಮದುವೆ ಆಗುವ ಹುಡುಗ ಕಾಮಿಡಿ ಮಾಡ್ತಾನೆ ಇರಬೇಕು, ಹೀಗೆ ಹೊಡಿತಾನೆ ಇರಬೇಕು ಅಂತ ಪಕ್ಕ ಕುಳಿತ ಗಿಲ್ಲಿ ನಟನನ್ನು ಹೊಡೆದೇ ರಕ್ಷಿತಾ ತೋರಿಸಿದ್ದಾರೆ. ಇದನ್ನ ನೋಡಿದ್ರೆ ಗಿಲ್ಲಿ ನಟನ ಬಗ್ಗೆ ರಕ್ಷಿತಾ ಶೆಟ್ಟಿ ಸೀರಿಯಸ್ ಆದಂತೆ ಇದೆ. ಈ ಹಿಂದೆನೂ ಇದೇ ಮನೆಯಲ್ಲಿ ಗಿಲ್ಲಿ ನಟನ ಬಗ್ಗೆ ರಕ್ಷಿತಾ ಆಸಕ್ತಿ ಇರೋ ಬಗ್ಗೆ ಹೇಳಿಕೊಂಡಿದ್ದರು. ಈಗಲೂ ಅದನ್ನ ಈ ರೀತಿ ಹೇಳಿಕೊಂಡಿದ್ದಾರೆ. ಇನ್ನು ರಕ್ಷಿತಾ ಅವರಿಗೆ ಮದುವೆ ವಿಚಾರದಲ್ಲಿ ಲವ್ ಮ್ಯಾರೇಜ್ ಅಥವಾ ಅರೇಂಜ್ ಮ್ಯಾರೇಜ್ ಅಂತ ಏನಿಲ್ಲ. ನಾನು ಲವ್ ಮಾಡಿದ್ರೆ
ಓಡಿ ಹೋಗೋದಿಲ್ಲ. ಕುಟುಂಬದವರನ್ನ ಒಪ್ಪಿಸಿ ಮದುವೆ ಆಗುವೆ. ಫ್ಯಾಮಿಲಿಗೋಸ್ಕರ ನಾನು ಲವ್ ತ್ಯಾಗ ಮಾಡೋದಿಲ್ಲ. ಲವ್ಗೋಸ್ಕರ ಫ್ಯಾಮಿಲಿಯನ್ನ ಬಿಟ್ಟು ಕೊಡೋದಿಲ್ಲ ಅಂತ ರಕ್ಷಿತಾ ಶೆಟ್ಟಿ ಹೇಳಿದ್ದಾರೆ. ನಾನು ಮದುವೆ ಆಗುವಂತಹ ಹುಡುಗ ಯಾವುದೇ ಕಷ್ಟದ ಸಂದರ್ಭ ಬಂದರೂ ಕೂಡ ಜಾಲಿಯಾಗಿ ಸಮಸ್ಯೆ ಬಗೆಹರಿಸಬೇಕು ಎಂದು ರಕ್ಷಿತಾ ಶೆಟ್ಟಿ ಹೇಳಿದ್ದಾರೆ. ಇನ್ನು ರಕ್ಷಿತಾ ಶೆಟ್ಟಿ ಮಾತು ಕೇಳಿದ ನಂದಗೋಕುಲ ಧಾರಾವಾಹಿಯ ನಟ ನಂದಕುಮಾರ್ ಹಾಗೂ ಗಿರಿಜಾ ಅವರು ಮದುವೆ ಪ್ರಪೋಸಲ್ ಅನ್ನ ಮುಂದೆ ಇಟ್ಟಿದ್ದಾರೆ. ನಮ್ಮ ಮನೆಯಲ್ಲಿ ನನ್ನ ಭಾವ ಅಂದ್ರೆ ಗಿರಿಜಾ ತಮ್ಮ ಇದ್ದಾನೆ, ಅವನಿಗೆ ಹುಡುಗಿಯನ್ನ ಹುಡುಕ್ತಿದ್ದೇವೆ, ರಕ್ಷಿತಾ ಜಾತಕ ಸಿಗಬಹುದಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಆ ಮಾತು ಕೇಳಿ ಎಲ್ಲರೂ ನಕ್ಕಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ರಕ್ಷಿತಾ ಹಾಗೂ ಗಿಲ್ಲಿಯ ಸ್ನೇಹದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇವರಿಬ್ಬರ ಬಗ್ಗೆ ನಿಮಗೇನು ಅನ್ಸುತ್ತೆ ಅಂತ ನೀವು ಕೂಡ ಕಮೆಂಟ್ ಮೂಲಕ ತಿಳಿಸಬಹುದು.